ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ದಿನಸಿ ಪದಾರ್ಥಗಳ ಏರಿಕೆ ಜನಸಾಮಾನ್ಯರ ಗಾಯದ ಮೇಲೆ ಬರೆ ಎಳೆದಿದೆ. ಇನ್ನು ಚಿನ್ನದ ದರ ಏರಿಕೆ ಆಗ್ತಾ ಇದ್ದಂತೆ ಗ್ರಾಹಕರಿಲ್ಲದೆ ಚಿನ್ನದ ಅಂಗಡಿಗಳು ಬಣಗುಡ್ತಾ ಇವೆ. ಸಾರಿಗೆ ಮುಷ್ಕರ ಫಿಕ್ಸ್ ಆಗಿದ್ದು, ನೀಟ್ ಪರೀಕ್ಷೆ ರದ್ದಾಗಿದ್ದರಿಂದ ಆತ್ಮಹತ್ಯೆಗೆ ಪರೀಕ್ಷಾರ್ಥಿಗಳು ಶರಣಾಗಿದ್ದಾರೆ. ಬಿಡದಿ ಟೌನ್ಶಿಪ್ ಡಿಕೆಶಿ ವಿರುದ್ಧ ಸಮರ ಸಾರಿದ ದೇವೇಗೌಡರು. ಈ ಎಲ್ಲದರ ಸಂಕ್ಷಿಪ್ತ ವಿವರ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಜನಸಾಮಾನ್ಯರಿಗೆ ದಿನಸಿ ದರದ ಏರಿಕೆಯ ಮೂಲಕ ಆಘಾತ ಉಂಟು ಮಾಡಿದೆ. ಪೆಟ್ರೋಲ್ ಡೀಸೆಲ್ ದರದ ಬೆನ್ನಲ್ಲೇ ಅಕ್ಕಿ ದರ ಕೆಜಿಗೆ 2 ರಿಂದ 3 ರೂಪಾಯಿ ಜಂಪ್ ಆಗಿದೆ. ಸಾಗಣೆ ವೆಚ್ಚ ಹೆಚ್ಚಳದ ಬೆನ್ನಲ್ಲೇ ಬೆಂಗಳೂರು ಎಪಿಎಂಸಿಯಲ್ಲಿ ಎಲ್ಲ ಅಕ್ಕಿ ದರ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಬಿಸಿ ಮುಟ್ಟಿಸಲಾಗಿದೆ. ಇದಲ್ಲದೆ ಅಕ್ಕಿ ಜೊತೆಗೆ ಬೇಳೆಕಾಳುಗಳ ದರದಲ್ಲಿಯೂ ಕೂಡ ಏರಿಕೆಯಾಗಿದೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆಬೇಳೆ ಸೇರಿದಂತೆ ಎಲ್ಲ ದಿನಸಿಗಳ ದರ 1 ರಿಂದ 2 ರೂಪಾಯಿಗೆ ಏರಿಕೆಯಾಗಿದೆ. ಈ ನಡುವೆ ಖಾಸಗಿ ಬಸ್ ಟಿಕೆಟ್ ದರ ಶೇಕಡಾ 10 ರಿಂದ 20ರಷ್ಟು ಏರಿಕೆ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಓಲಾ, ಊಬರ್ ಹಾಗೂ ಸ್ಕೂಲ್ ವ್ಯಾನ್ಗಳು ಸಹ ದರ ಏರಿಕೆ ಮಾಡುವುದಕ್ಕೆ ನಿರ್ಧರಿಸಿವೆ. ಶಾಲಾ ವಾಹನಗಳು ಶೇಕಡಾ 10% ಏರಿಕೆ ಮಾಡುವುದಕ್ಕೆ ನಿರ್ಧಾರ ಮಾಡಿವೆ. ಇದರಿಂದಾಗಿ ಜನಸಾಮಾನ್ಯರ ಪಾಲಿಗೆ ದುನಿಯಾ ದುಬಾರಿಯಾಗಿದೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಚಿನ್ನದ ಮೇಲೆ ಆಮದು ಸುಂಕ ಏರಿಕೆಯ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಚಿನ್ನದ ವ್ಯಾಪಾರ ಕುಸಿದಿದೆ. ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ 4,000ಕ್ಕೂ ಅಧಿಕ ಹೋಲ್ಸೇಲ್ ರಿಟೇಲ್ ಅಂಗಡಿಗಳಿದ್ದು ವ್ಯಾಪಾರ ಕಡಿಮೆಯಾಗಿದೆ. ವ್ಯಾಪಾರವಿಲ್ಲದೆ ಅಂಗಡಿಗಳು ಖಾಲಿಯಾಗಿದ್ದು ವ್ಯಾಪಾರಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. 1 ವರ್ಷದ ತನಕ ಚಿನ್ನವನ್ನ ಖರೀದಿ ಮಾಡುವುದನ್ನ ಮುಂದೂಡಿ ಎಂಬ ಪ್ರಧಾನಿ ಮೋದಿ ಕರೆ ಹಾಗೂ ಚಿನ್ನದ ಮೇಲಿನ ಸುಂಕ ಹೆಚ್ಚಳದ ಬಳಿಕ ಚಿನ್ನದ ವ್ಯಾಪಾರ ಕಡಿಮೆಯಾಗಿದೆ. ಮದುವೆ ಇನ್ನಿತರ ಶುಭ ಕಾರ್ಯಗಳಿಗೆ ಚಿನ್ನವನ್ನ ವಿಚಾರಿಸಿಕೊಂಡು ಹೋದ ಗ್ರಾಹಕರು ಇದೀಗ ಖರೀದಿಗೆ ಬರುತ್ತಿಲ್ಲವೆಂದು ಚಿನ್ನದ ಮಳಿಗೆ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಇದರ ಬಿಸಿ ಚಿನ್ನ ಕೋ ರಿಲೇಟೆಡ್ ವ್ಯಾಪಾರಿಗಳಿಗೂ ತಟ್ಟಿದೆ. ಚಿನ್ನ ಕರಗಿಸುವವರು, ಡಿಸೈನ್ ಮಾಡುವವರು, ಪಾಲಿಶ್ ಮಾಡುವವರು ಹಾಗೂ ಚಿನ್ನದ ಬಾಕ್ಸ್ ಸಿದ್ಧಪಡಿಸುವ ವ್ಯಾಪಾರವಿಲ್ಲದೆ ಆತಂಕಕ್ಕೆ ಒಳಗಾಗಿದ್ದಾರೆ. ಇದನ್ನೇ ಕುಲಕಸುಬು ಮಾಡಿಕೊಂಡು ಬದುಕುತ್ತಿದ್ದವರಿಗೆ ಮುಂದೇನು ಅನ್ನೋ ಆತಂಕ ಶುರುವಾಗಿದೆ. ಚಿನ್ನದ ಮೇಲಿನ ಆಮದು ಸುಂಕ 15% ಏರಿಕೆ ಆದ ಬಳಿಕ ಇದೀಗ ವ್ಯಾಪಾರ ಇಲ್ಲದೆ ಚಿನ್ನದ ವ್ಯಾಪಾರಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಅದರಲ್ಲಿಯೂ ಕೂಡ ಅವೆನ್ಯೂ ರಸ್ತೆಯಲ್ಲಿರುವಂತಹ ಮಧ್ಯಮ ಕ್ರಮಾಂಕದ ಚಿನ್ನದ ಅಂಗಡಿಗಳೇನಿದ್ದಾವೆ ಅವೆಲ್ಲವೂ ಕೂಡ ಇದೀಗ ಖಾಲಿಯಾಗಿದ್ದಾವೆ. ಮದುವೆ ಸಮಾರಂಭ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಹೆಚ್ಚಾಗಿ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸುಮಾರು ಚಿನ್ನದ ಅಂಗಡಿಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ರು, ಖರೀದಿಯನ್ನು ಮಾಡ್ತಾ ಇದ್ರು. ಈಗ ವ್ಯಾಪಾರವಿಲ್ಲದೆ ಇದೀಗ ವ್ಯಾಪಾರಿಗಳು ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ. ಸಾರಿಗೆ ಸಿಬ್ಬಂದಿ ಮತ್ತೆ ಮುಷ್ಕರ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಸಮರ ಮತ್ತೆ ಮುಂದುವರೆದಿದೆ. ಸರ್ಕಾರ ಈಗಾಗಲೇ ಸಾರಿಗೆ ನೌಕರರ ವೇತನವನ್ನು ಶೇಕಡಾ 12.5ರಷ್ಟು ಪರಿಷ್ಕರಣೆ ಮಾಡಿದೆ. ಆದರೆ ಸರ್ಕಾರ ಘೋಷಿಸಿರುವ ವೇತನ ಪರಿಷ್ಕರಣೆಯನ್ನು ಸಾರಿಗೆ ನೌಕರರು ತಿರಸ್ಕರಿಸಿದ್ದಾರೆ. ಇದೇ ಮೇ 20ರಿಂದ ಅನಿರ್ದಿಷ್ಟಾವಧಿ ಬಸ್ ಬಂದ್ಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ. ಇದಲ್ಲದೆ ತುಮಕೂರಿನಲ್ಲಿ ನಡೆಸಲು ಉದ್ದೇಶಿಸಿರುವ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಇದೇ 19ಕ್ಕೆ ತುಮಕೂರಿನಲ್ಲಿ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶದ ಹೊತ್ತಿನಲ್ಲಿಯೇ ಕಪ್ಪು ಬಾವುಟ ಪ್ರದರ್ಶಿಸಲು ನಿರ್ಧಾರವನ್ನು ಕೈಗೊಂಡಿದ್ದೇವೆ ಅಂತ ಹೇಳಿ ಕೆಎಸ್ಆರ್ಟಿಸಿಯ ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಎಸ್ಮಾ ಜಾರಿ ಮಾಡಿದ್ರು ನಾವು ಹೆದರಲ್ಲ, ಬಸ್ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಸುಮಾರು 4,000 ಬಸ್ಸನ್ನ ಬುಕ್ ಮಾಡಿದೆ ಎಲ್ಲ ಕಡೆಯಿಂದ ಜನನ ಕರ್ಕೊಂಡ್ಬರೋಕ್ಕೆ. 20ನೇ ತಾರೀಕಿಗೆ ಮುಷ್ಕರ. ನಾವೇನು ಅದನ್ನು ಉದ್ದೇಶಪೂರ್ವಕವಾಗಿ ಕೊಟ್ಟಿಲ್ಲ. ನಾವು ಸುಮ್ಮನೆ 21 ದಿವಸದ ನೋಟಿಸ್ ಕೊಡಬೇಕು ಕೊಟ್ವಿ. ಅವರು 20ಕ್ಕೆ ಘೋಷಣೆ ಮಾಡಿದವರು ಒಂದಿನ ಹಿಂದಕ್ಕೆ ಬಂದಿದ್ದಾರೆ. ನಾವು ಅದನ್ನು ನಮ್ಮ ಮುಷ್ಕರನ 19ನೇ ತಾರೀಕಿಗೆ ನಾವು ಹಿಂದೆ ತರೋಕ್ಕಾಗಲ್ಲ. ಅವರ ಕಾರ್ಯಕ್ರಮನ ಸಂಭ್ರಮನ ಡಿಸ್ರಪ್ಟ್ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆವತ್ತಿನ ದಿವಸ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ತುಮಕೂರಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದೆ. ಬಿಡದಿ ಟೌನ್ಶಿಪ್ ವಿಚಾರ ಡಿಕೆಶಿ ವರ್ಸಸ್ ಜೆಡಿಎಸ್ ಎನ್ನುವಂತಾಗಿದೆ. ಕುಮಾರಸ್ವಾಮಿ ಬಳಿಕ ಇದೀಗ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ವಿರುದ್ಧ ದೇವೇಗೌಡರು ತೊಡೆತಟ್ಟಿದ್ದಾರೆ. ಡಿಕೆಶಿ ಹೆಸರಿಡದೆ ಮಾಜಿ ಪ್ರಧಾನಿ ದೇವೇಗೌಡರು ಕೆಂಡಕಾರಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಬಡವರ ಜಮೀನನ್ನ ಲೂಟಿ ಮಾಡಲಾಗ್ತಾ ಇದೆ. ಬಿಡಿ ಅಕ್ರಮ ಬಗ್ಗೆ ಸದ್ಯದಲ್ಲಿ ಸಿಎಂಗೆ ಪತ್ರ ಬರೆಯುವೆ. ರೈತರಿಂದ ಎಷ್ಟು ಜಮೀನು ಪಡೆಯಲಾಗಿದೆ, ಎಷ್ಟೆಷ್ಟು ಪರಿಹಾರ ಕೊಟ್ಟಿದ್ದಾರೆ ಎಂಬ ಎಲ್ಲಾ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಅತಿದೊಡ್ಡ ದಂಧೆ ನಡೆಯುತ್ತಿದ್ದು ಹೋರಾಟ ನಡೆಸುತ್ತೇನೆ. ಸ್ವಹಿತಕ್ಕಾಗಿ ಬಿಡದಿ ಟೌನ್ಶಿಪ್ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ನಾನೇ ಹೋರಾಡ್ತೀನಿ ಅಂತ ದೇವೇಗೌಡರು ಗುಡುಗಿದ್ದಾರೆ. ಇನ್ನು ಎಚ್ಡಿಕೆ ಮತ್ತು ಎಚ್ಡಿಡಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹಗಲುಗನಸು ಕಾಣ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ದು ಯಾರು? ಅವರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆ ರಿಜಿಸ್ಟರ್ ಮಾಡಿದ್ದು. ಜನರಿಗೆ ದುಡ್ಡು ಕಟ್ಟಬೇಡಿ ಅಂತಾರೆ. ಅವರ ಸರ್ಕಾರ ಯಾವಾಗ ಬರುತ್ತೆ? ಇದು ಬರೀ ಹಗಲುಗನಸು ಅಂತ ಟಾಂಗ್ ಕೊಟ್ಟಿದ್ದಾರೆ. ಈ ಬೆಂಗಳೂರಿನ ಹೊಣೆಗಾರಿಕೆಯನ್ನು ಹೊತ್ತಿರತಕ್ಕಂಥ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರುವ ನಿಮ್ಮ ಪಕ್ಷದ ಮುಖಂಡರ ಒತ್ತಡಕ್ಕೆ ನೀವು ಮಣಿದು ಜನಸಾಮಾನ್ಯರಿಗೆ ಆಗುವ
ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನೀವು ಮುಂದಾಗಬೇಕು. ಅವರು ಬರೀ ಹಗಲು ಕನಸು ಮಾಡ್ತಾ ಇದ್ದಾರೆ. ಅವರೇ ನೋಟಿಫಿಕೇಶನ್ ಮಾಡಿದ್ರು. ರಿಯಲ್ ಎಸ್ಟೇಟ್ ದಂಧೆ ಯಾರು ಮಾಡಿದ್ದು? ಅವ್ರ ಅಣ್ಣನೇ ಎಲ್ಲ ರಿಯಲ್ ಎಸ್ಟೇಟ್ ದಂಧೆನ ಕಂಪ್ಲೀಟು PRR ರೋಡ್ಗೆ ಇವತ್ತೇನಾದ್ರು ಮಾಡಿದರೆ ಅವ್ರ ಕುಟುಂಬದವರು. ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪದ ಪ್ರಕರಣಕ್ಕೆ ಸಿಐಡಿ ತಂಡ ಎಂಟ್ರಿ ಕೊಟ್ಟಿದೆ. ಶಿವಂ ಅಸೋಸಿಯೇಟ್ ಶಿವಾನಂದ್ ನೀಲಣ್ಣವರನ್ನ ಬಂಧಿಸಲಾಗಿದ್ದು, ಪೊಲೀಸರು ಮಹಜರು ಕಾರ್ಯ ನಡೆಸಿದ್ದಾರೆ. ಸಾವಿರಾರು ಕೋಟಿ ಹಣದ ಬಗ್ಗೆ ಪತ್ತೆ ಮಾಡುವುದಕ್ಕೆ ಬೆಂಗಳೂರಿನಿಂದ ಟೆಕ್ನಿಕಲ್ ಟೀಮ್ ಸಹ ಆಗಮಿಸಿ ಪರಿಶೀಲನೆ ನಡೆಸಿದೆ. ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ ಆರೋಪಿ ನೀಲಣ್ಣನವರ್ ವಿಚಾರಣೆ ಮುಂದುವರೆದಿದೆ. ಠಾಣೆಗೆ ಆಗಮಿಸಿದ ಕಮಿಷನರ್ ಭೂಷಣ್ ಸೇರಿದಂತೆ ಇತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ವಿಚಾರಣೆಯ ವೇಳೆ ಶಿವಾನಂದ ನೀಲಣ್ಣವರ್ ಎಲ್ಲರಿಗೂ ಹಣ ನೀಡಿದ್ದೇನೆ, ನನಗೆ ಯಾರೂ ಹಣವನ್ನು ವಾಪಸ್ ಕೇಳೋದಿಲ್ಲ ಅಂಥೇಳಿ ಉಡಾಫಿಯ ಉತ್ತರ ಕೊಟ್ಟಿದ್ದಾನೆ. ಶಿವಾನಂದ್ ನೀಲಣ್ಣನವರ್ ಹೆಚ್ಚಿನ ಬಡ್ಡಿ ನೀಡೋದಾಗಿ ಮಾಜಿ ಸೈನಿಕರು ಸಾರ್ವಜನಿಕರಿಂದ 4,500 ಕೋಟಿ ಹಣವನ್ನು ಸಂಗ್ರಹಿಸಿರುವುದಾಗಿ ಹೇಳಲಾಗಿದೆ. ಹಣ ಸಂಗ್ರಹಣೆಯ ವೇಳೆ RBI ಗೈಡ್ಲೈನ್ಸ್ ಅನ್ನು ಪಾಲಿಸದೇ ಇರೋದ್ರಿಂದ ಪೊಲೀಸರು ದಾಳಿ ನಡೆಸಿ ಬಂಧಿಸಿದ್ದಾರೆ. ನಾನು ಇಷ್ಟಷ್ಟು ಅಂತ ಹೇಳಲ್ಲ, ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಆ್ಯಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ CIDದಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ. ಮೇನ್ ಪಾಯಿಂಟ್ ಏನಂದರೆ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಲ್ಲ. ನಮಗೆ ದೂರು ಬಂದಿದೆ. ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಆ ಆರೋಪಿ ಜೊತೆಗೆ ಮಾತಾಡಿದಾಗ ಅವನು ಹೇಳ್ತಾನೆ, ನಮ್ಮದು 35,000 ಜನರದ್ದು ಪರಿವಾರ ಇದೆ. ಸೊ ಯು ಕ್ಯಾನ್ ಮೇಕ್ ಔಟ್ ಅಷ್ಟೇ ಮಂದಿ ವಿಕ್ಟಿಮ್ಸ್ ಇದ್ದಾರೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ. ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಚಿನ್ನದ ದರ ಏರಿಕೆ ನಡುವೆ ಸಿನಿಮೆಯ ಶೈಲಿನಲ್ಲಿ ಚಿನ್ನದ ಅಂಗಡಿ ಕಳ್ಳತನ ಮಾಡಿದ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಚಿಕ್ಕಾಂಶಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ. 25 ಕೆಜಿ ಬೆಳ್ಳಿ 300 ಗ್ರಾಂ ಬಂಗಾರವನ್ನ ಕದ್ದೊಯ್ದಿದ್ದಾರೆ. ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್ ಧರಿಸಿ ಬೊಲೆರೋ ವಾಹನದಲ್ಲಿ ಬಂದ ಖದೀಮರು ಚಿನ್ನದ ಅಂಗಡಿ ಬಾಗಿಲನ್ನ ಮುರಿದು ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಖದೀಮರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಹಾನಗಲ್ ಪೊಲೀಸರು ಹಾಗೂ SP ಯಶೋಧ ವಂಟಗೂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. 1:15 ಸುಮಾರು ಆಗಿದ್ರಿ. ಇದು 2:40ಕ್ಕೆ ಅವರು ಟ್ರೆಜರಿ ಹೊತ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದು 7ರಿಂದ 8 ಕ್ವಿಂಟಲ್ ಮೇಲ್ಪಟ್ಟು ಇತ್ತು. ಅದು ಈಗ ಅಂಗಡಿ ಓಪನಿಂಗ್ ಮಾಡುವಾಗ ಒಂದು 12-13 ಜನ ಟ್ರೈಲಿ ಹಾಕಿ ನಾವು ಇಳಿಸಿದ್ವಿ ರೀ. ಲೈಟು ನಮ್ಮ CC ಕ್ಯಾಮ್ರಾ ಮುರಿದಿದ್ದಾರೆ ರೀ. ಫಸ್ಟ್ ಬೊಲೆರೋ ಗಾಡಿ ತೊಗೊಂಬಂದು ಇವರೆಲ್ಲ ತೊಗೊಂಡು ಫಸ್ಟ್ 3 ಜನ ಇಳಿದಿದ್ದಾರೆ. ಇಳಿದು ಆಮೇಲೆ ನಮ್ಮ ಕ್ಯಾಮ್ರಾ ಎಲ್ಲ ಮೇಲ್ ಮಾಡಿ ಆ ಕಡೆ ಯಾವುದು ಅಬ್ಸರ್ವ್ ಮಾಡಲಿಲ್ಲಂಗೆ ಇದು ಮಾಡಿದ್ದಾರೆ. ಆಮೇಲೆ ಏನೈತಲ್ಲ, ಹೂವಿನ ಗಾಡಿ ಅಲ್ಲಿ ಆ ಕಡೆ ಸ್ಥಳದಲ್ಲಿ ಇತ್ತು ರೀ. ಅದನ್ನ ತೊಗೊಂಬಂದು ಲಾಕರ್ನ ಅದ್ರೊಳಗೆ ಹಾಕೊಂಡು ಗಾಡಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಫೋನ್ ಬಂದು ಸರ್ ನನಗೆ. ಅವ್ರ ಪಕ್ಕದ ಅಂಗಡಿಯಲ್ಲಿ ಫೋನ್ ಮಾಡಿ, ಇಲ್ಲ ನಿಮ್ಮ ಅಂಗಡಿ ಇದು ಸೆಟ್ರೆಸ್ ಎತ್ತಾರ, ಇಲ್ಲಿ ನೋಡ್ಬಾ ಅಂತೇಳಿ ಅಂದ್ರೆ ಅವಾಗ ನಾವು ಸಡನ್ನಾಗಿ ಹೋದಾಗ ಸರ್ ಅದೇನಾಗಿದ್ದೆಲ್ಲ ಸೆಟ್ರೆಸ್ ಎತ್ತಿ ಎಲ್ಲ ಮುರಿದು ಎಲ್ಲ ಆಗಿತ್ತು ಸರ್. ಆಮ್ಯಾಗ ಯಾರು ಹೋಗಬೇಡ ಅಂತೇಳಿ ಅಂದ್ರೆ ಆಮ್ಯಾಗ ಎಲ್ಲ ಪೊಲೀಸಿಗೆ ಫೋನ್ ಮಾಡಿದ್ವಿ, ಬಂದರು. ಅವಾಗೆಲ್ಲ ನಾಯಿಯನ್ನು ಕರ್ಕೊಂಬಂದ್ರು. ಆಮ್ಯಾಗೆಲ್ಲ ಬೆರಳಚ್ಚಿಗಾರನ್ನೆಲ್ಲ ಕರ್ಕೊಂಬಂದು ಅದನ್ನು ವಿಸಿಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ನೋಡಿದಾಗ ಬಂಗಾರ ಸರ್ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 250ರಿಂದ 300 ಗ್ರಾಮ್ ಬಂಗಾರ ಸರ್. ಒಂದು ಬೆಳ್ಳಿ ಒಂದು 25ರಿಂದ 30 ಕೆಜಿ ಇತ್ತು ಸರ್. ಕೊಪ್ಪಳ ಹುಲಿಗೆಮ್ಮ ಭಕ್ತರ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಪ್ರಕರಣದಲ್ಲಿ ಪವಾಡ ಸದೃಶ್ಯ ರೂಪದಲ್ಲಿ ಬದುಕುಳಿದ 10 ವರ್ಷದ ಬಾಲಕಿ ತಮ್ಮವರನ್ನ ಕಳೆದುಕೊಂಡು ಅನಾಥವಾಗಿದ್ದಾಳೆ. ಆಕ್ಸಿಡೆಂಟ್ನ ಬಳಿಕ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ 10 ವರ್ಷದ ಅಂಜಲಿ ತಾಯಿಗಾಗಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ಕಾಯ್ತಾ ಇದ್ದಾಳೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಬಾಲಕಿ ಅಂಜಲಿ ತಂದೆ 1 ವರ್ಷದ ಹಿಂದೆ ಸಾವನ್ನಪ್ಪಿದ್ರು. ತಾಯಿ ಕೂಲಿ ಕೆಲಸವನ್ನ ಮಾಡಿಕೊಂಡು ಮಗಳನ್ನ ಸಾಕ್ತಾ ಇದ್ರು. ಶುಕ್ರವಾರ ಹುಲಿಗೆಮ್ಮ ದೇವಸ್ಥಾನಕ್ಕೆ ತೆರಳುವ ವೇಳೆ ಆಕ್ಸಿಡೆಂಟ್ ಸಂಭವಿಸಿತ್ತು. ಸ್ಥಳದಲ್ಲಿಯೇ ಬಾಲಕಿ ತಾಯಿ ಮಂಜುಳಾ ಸಾವನ್ನಪ್ಪಿದ್ದಾರೆ. ಬದುಕುಳಿದ ಬಾಲಕಿ ಅಂಜಲಿಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದ ಪರಿಣಾಮ ಬದುಕುಳಿದಿದ್ದಾರೆ. ಅನಾಥವಾದ ಬಾಲಕಿಯ ಸ್ಥಿತಿ ಕಣ್ಣೀರು ತರಿಸುವಂತಾಗಿದೆ. ಅಲ್ಲದೆ ಇದೇ ಆಕ್ಸಿಡೆಂಟ್ನಲ್ಲಿ ಪವಾಡ ಸದೃಶ್ಯ ರೂಪದಲ್ಲಿ 3 ವರ್ಷದ ಬಾಲಕಿ ಮಹಾಲಕ್ಷ್ಮಿ ಬದುಕುಳಿದಿದ್ದಾಳೆ. ತಾಯಿ ಮಹಾಲಕ್ಷ್ಮಿ ಹಾಗೂ ಸಹೋದರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹೊಸಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಾಲಕ್ಷ್ಮಿ ಚಿಕಿತ್ಸೆ ಪಡಿತಾ ಇದ್ದು, ಇತ್ತ 7 ಜನರನ್ನ ಬಲಿ ಪಡೆದ ಟ್ಯಾಂಕರ್ ಚಾಲಕ ಮುನಿರಾಬಾದ್ ಪೊಲೀಸರ ವಶಕ್ಕೆ ಸಿಕ್ಕಿದ್ದು ವಿಚಾರಣೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ. ಕೈಗಾರಿಕೆಗಾಗಿ ವಶಪಡಿಸಿಕೊಂಡ ಭೂಮಿ ವಾಪಸ್ ನೀಡುವಂತೆ ಒತ್ತಾಯಿಸಿ ರೈತರು ಎತ್ತಿನ ಬಂಡಿ ಮೂಲಕ ಜಮೀನಿಗೆ ನುಗ್ಗಲು ಯತ್ನಿಸಿದರು. ಈ ವೇಳೆ ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದು 70ಕ್ಕೂ ಹೆಚ್ಚು ರೈತರನ್ನ ಪೊಲೀಸರು ಬಂಧಿಸಿರುವ ಘಟನೆ ಬಳ್ಳಾರಿಯ ಕುಡುತಿನಿ ಬಳಿ ನಡೆದಿದೆ. ಈ ಹಿಂದೆ ಮಿತ್ತಲ್ ಕಾರ್ಖಾನೆಗಾಗಿ ರೈತರಿಂದ ಭೂಮಿ ವಶಪಡಿಸಿಕೊಳ್ಳಲಾಗಿತ್ತು. ಆ ಬಳಿಕ ಆ ಭೂಮಿಯನ್ನ KIDB ಮೂಲಕ ಜಿಂದಾಲ್ಗೆ ನೀಡಲಾಗಿತ್ತು. ಜಿಂದಾಲ್ನಿಂದ ಸರ್ವೆ ಕಾರ್ಯ ಆರಂಭವಾಗಿದೆ. ಆದರೆ ಇದುವರೆಗೂ ಕಾರ್ಖಾನೆ ಆರಂಭವಾಗದೇ ಇರೋ ಕಾರಣ ಭೂಮಿ ನೀಡಿದ ರೈತರ ಕುಟುಂಬಕ್ಕೆ ಉದ್ಯೋಗ ನೀಡಿಲ್ಲ, ಅಲ್ಲದೆ ನ್ಯಾಯಯುತ ಭೂಬೆಲೆ ಕೂಡ ನೀಡಿಲ್ಲ ಅಂತ 4 ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು. ರೊಚ್ಚಿಗೆದ್ದ ರೈತರು ಇಂದು 10 ಎತ್ತಿನ ಬಂಡಿಯ ಮೂಲಕ ಜಮೀನುಗಳಿಗೆ ನುಗ್ಗಿ
ಕೃಷಿ ಚಟುವಟಿಕೆ ಮಾಡಲು ಮುಂದಾಗಿದ್ರು. ಈ ವೇಳೆ ನುಗ್ಗಲು ಯತ್ನಿಸಿದ ರೈತರನ್ನ ತಡೆಯಲು ಪೊಲೀಸರು ಮುಂದಾಗಿದ್ದಾರೆ. ಪೊಲೀಸರ ಮಾತಿಗೆ ಡೋಂಟ್ ಕೇರ್ ಎಂದ ರೈತರು ಎತ್ತಿನ ಬಂಡಿ ಸಮೇತ ನುಗ್ಗಲು ಯತ್ನಿಸಿದಾಗ ನೂಕಾಟ ತಳ್ಳಾಟ ಹೆಚ್ಚಾದ ಪರಿಣಾಮ ಕೊನೆಗೆ ರೈತರನ್ನ ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದಾರೆ. ಚಲಿಸ್ತಾ ಇದ್ದ ಪ್ರೈವೇಟ್ ಬಸ್ಸು ಟೈರ್ ಸ್ಫೋಟಗೊಂಡು ಬಸ್ಸಿಗೆ ಬೆಂಕಿ ಹತ್ತಿ ಉರಿದಂತಹ ಘಟನೆ ಹಾಸನ ತಾಲೂಕಿನ ಶಾಂತಿ ಗ್ರಾಮದ ಬಳಿ ಸಂಭವಿಸಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದ NL01B3164 ನಂಬರ್ನ ಖಾಸಗಿ ಬಸ್ನಲ್ಲಿ ಮಕ್ಕಳು ಸೇರಿ 36 ಮಂದಿ ಪ್ರಯಾಣಿಕರು ಪ್ರಯಾಣ ಮಾಡ್ತಿದ್ರು. ರಾತ್ರಿ 2:30 ಗಂಟೆಗೆ ಶಾಂತಿ ಗ್ರಾಮದ ಬಳಿ ಬಸ್ನ ಟೈರ್ ಸ್ಫೋಟಗೊಂಡಿದೆ. ಇದರಿಂದ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣವೇ ಬಸ್ಸನ್ನು ನಿಲ್ಲಿಸಿದ ಚಾಲಕ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾನೆ. ಬಳಿಕ ಬಸ್ ಬೆಂಕಿಯಿಂದ ಹೊತ್ತಿ ಉರಿದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಎಲ್ಲ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕ್ಷಣಾರ್ಧದಲ್ಲಿಯೇ ಬಸ್ಸು ಸುಟ್ಟು ಕರಕಲಾಗಿದೆ. ಇದರಿಂದಾಗಿ ದೊಡ್ಡ ಅನಾಹುತವೇ ತಪ್ಪಿದಂತಾಗಿದೆ. ಘಟನೆಯಲ್ಲಿ ಮೊಬೈಲ್, ಲಗೇಜ್ ಬೆಂಕಿಗಾಹುತಿಯಾಗಿವೆ. ಅತಿ ವೇಗದಿಂದ ಬಸ್ ಟೈರ್ ಸ್ಫೋಟಗೊಂಡು ಬೆಂಕಿ ಹೊತ್ತುಕೊಂಡಿದೆ ಅಂತ ಶಂಕಿಸಲಾಗಿದೆ. ಪ್ರಯಾಣಿಕರು ಬೇರೆ ಬಸ್ನಲ್ಲಿ ಕಳುಹಿಸಲಾಗಿದೆ. ಸ್ಥಳಕ್ಕೆ ಶಾಂತಿಗ್ರಾಮ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಂದರೆ ದೊಡ್ಡ ಜೋರು ಸೌಂಡ್ ಬಂದಮೇಲೆ ನಾವು ಏನಾಯ್ತು ಅಂತ ಹಿಂಗೆ ಹೊರಗೆ ಬಂದಾಗ ಎಲ್ಲ ಜನ ಕೂಗಾಡ್ತಾಯಿದ್ರು. ಕೂಗಾಡ್ತಿದ್ದಾಗ ಏನು ಅಂತ ಹಿಂಗೆ ಹತ್ರ ಬಂದು ನೋಡಿದಾಗ ಲೈಟಾಗಿ ಬೆಂಕಿ ಹೊಗೆ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲರೂ ಅವರು ಪಾಪ ಪ್ಯಾಸೆಂಜರ್ಸ್ ಎಲ್ಲ ಪಟ ಅಂತ ಎಲ್ಲ ಇಳಿಲಿಕ್ಕೆಲ್ಲ ಪಾಪ ಗಾಬರಿಲಿ ಇದು ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಬಂದೆಲ್ಲನೂ ಕೆಳಗಡೆ ಇಳ್ಕೊಂಡು ಅಷ್ಟೊತ್ತಿಗೆ ಹಂಗಾಗಿ ಒಂದು 10 ಮಿನಿಟ್ಸಿಗೆ ಬೆಂಕಿ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಹೊಗೆ ಬಂತು. ತೊಂದರೆ ಇಲ್ಲ. ಸಣ್ಣ ಪುಟ್ಟ ಅಂದರೆ ನೆಗೆಯೋದು ಪಾಪ ಗಾಬರಿನಲ್ಲಿ ಕೆಳಗೆ ಬಿದ್ದಾಗ ಸ್ವಲ್ಪ ಕಾಲು ಕೈ ತರ್ಚ್ಕೊಂಡಿರೋದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ.